ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗಿಂದ IPL ಮ್ಯಾಚ್ ನಡೆಯುತ್ತೆ ಅಂತ ಕಾದು ಕುಳಿತಿದ್ದಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಇದಾಗಲೇ ಗುಡ್ ನ್ಯೂಸ್ ಸಿಕ್ಕಿದೆ. ಮಾರ್ಚ್ 28ನೇ ತಾರೀಕಿಂದ IPL ಮ್ಯಾಚ್ ಶುರು ಆಗಲಿಕ್ಕಿದೆ. ಹೈದರಾಬಾದ್ ಜೊತೆಗೆ RCBಯ ಓಪನಿಂಗ್ ಮ್ಯಾಚ್ ಆರಂಭಕ್ಕೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಟಿಕೆಟ್ಗಾಗಿ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿಯೇ RCBಯ ಸಂಭ್ರಮಾಚರಣೆ ವೇಳೆ ಉಂಟಾದಂತಹ ಕಾಲ್ತುಳಿತದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಹಾಗೆ KSCA ಹಲವು ಕಠಿಣ ರೂಲ್ಸ್ಗಳನ್ನು ಈ ಬಾರಿಯ IPL ಮ್ಯಾಚ್ಗೆ ನಿಗದಿ ಮಾಡಿರುವಂಥದ್ದು. ಸದ್ಯಕ್ಕೆ ನಾವಿವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೇ ಇದ್ದೀವಿ. ಆಗಿಂದನೂ ಕೂಡ ಬೇರೆ ರೀತಿಯ ಕೆಲಸಗಳು ಕಾರ್ಯಗಳು ಸ್ಟೇಡಿಯಂ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯಗಳು ನಡೀತಲೇ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊನೆಗೂ IPL ಮ್ಯಾಚ್ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಆಗಲೇ ಹೇಳಿರುವ ಹಾಗೆ ಮಾರ್ಚ್ 28ನೇ ತಾರೀಕಿಂದ IPL ಪಂದ್ಯಾವಳಿ ಶುರುವಾಗುತ್ತೆ. ಹೈದರಾಬಾದ್ RCB ಓಪನಿಂಗ್ ಮ್ಯಾಚ್ ಆಡುತ್ತೆ. ಶೀಘ್ರದಲ್ಲಿಯೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯಗಳ ಟಿಕೆಟ್ ಮಾರಾಟಕ್ಕೆ ದಿನಾಂಕ ಕೂಡ ಪ್ರಕಟ ಆಗಲಿಕ್ಕಿದೆ. ಕಾಲ್ತುಳಿತದ ಪ್ರಕರಣವನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡಿರುವಂತಹ KSCA ಹಲವು ಸುರಕ್ಷತಾ ಕ್ರಮಗಳನ್ನು ಹಾಗೆ ಬಿಗಿ ಭದ್ರತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಜನದಟ್ಟಣೆ ಪತ್ತೆಗೆ AI ಬಳಕೆಯನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ. ಒಮ್ಮೆಗೆ ಕೇವಲ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನ ಕೊಡಲಾಗುತ್ತೆ. ಕ್ರೀಡಾಂಗಣದ ಗರಿಷ್ಠ ಸಾಮರ್ಥ್ಯ 35,000 ಇದ್ರೂ ಕೂಡ ಬಫರ್ ಝೋನ್ ಅಂತ ನಿಗದಿಯನ್ನ ಮಾಡಿ ಟಿಕೆಟ್ ಮಾರಾಟವನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಜೊತೆಗೆ 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಮಾರಾಟ ಆಗುತ್ತೆ. ಉಳಿದಂತಹ 20% ಟಿಕೆಟ್ಸ್ ಏನಿದೆ ಅದು ಪಂದ್ಯದ 3 ದಿನಗಳ ಮುಂಚೆ ಮಾತ್ರ ಲಭ್ಯ ಇರುತ್ತೆ. ಇನ್ನು ಆಗಲೇ ಹೇಳಿರುವ ಹಾಗೆ ಜನದಟ್ಟಣೆ ಪತ್ತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಶಾಖಾ ಚಿತ್ರಣ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಯಾವುದೇ ಗೇಟ್ನಲ್ಲಿ ದಟ್ಟಣೆ ಕಂಡು ಬಂದರೆ ಹೋಲ್ಡಿಂಗ್ ಪ್ರದೇಶಗಳನ್ನು ತಕ್ಷಣ ಮುಚ್ಚಿ ಜನರನ್ನು ಸುರಕ್ಷಿತ ಆಸನಗಳಿಗೆ ಕಳಿಸೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಜೀವದ ಸುರಕ್ಷತೆಗೆ ಅಂತ ಹೇಳಿ ಆರೋಗ್ಯ ಇಲಾಖೆಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸಿರುವಂತಹ KSCA ಒಟ್ಟು 8 ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಗದಿತ ಜಾಗಗಳಲ್ಲಿ ಹಾಕೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದೆ. ಪ್ರತಿ 500 ಮೀಟರ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಲಭ್ಯ ಇರುವ ಹಾಗೆ ಸ್ಟ್ಯಾಟರ್ಜಿ ಪಾಯಿಂಟ್ಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರುತ್ತೆ. 25,000 ಜನರಿಗೆ ಒಂದು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಕೂಡ ಇರುತ್ತೆ. 10,000 ಜನರಿಗೆ ಒಂದು ಮಿನಿಮಮ್ ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಕೂಡ ಇರಲಿಕ್ಕಿದೆ. ಒಟ್ಟಿನಲ್ಲಿ IPL ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾದಂತಹ ಬೆನ್ನಲ್ಲೇ KSCA ಹಲವು ಕಠಿಣ ಕ್ರಮಗಳನ್ನು ನಿಯಮಗಳನ್ನು ಜಾರಿ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗಿಂದ IPL ಮ್ಯಾಚ್ ನಡೆಯುತ್ತೆ ಅಂತ ಕಾದು ಕುಳಿತಿದ್ದಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಇದಾಗಲೇ ಗುಡ್ ನ್ಯೂಸ್ ಸಿಕ್ಕಿದೆ. ಮಾರ್ಚ್ 28ನೇ ತಾರೀಕಿಂದ IPL ಮ್ಯಾಚ್ ಶುರು ಆಗಲಿಕ್ಕಿದೆ. ಹೈದರಾಬಾದ್ ಜೊತೆಗೆ RCBಯ ಓಪನಿಂಗ್ ಮ್ಯಾಚ್ ಆರಂಭಕ್ಕೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಟಿಕೆಟ್ಗಾಗಿ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿಯೇ RCBಯ ಸಂಭ್ರಮಾಚರಣೆ ವೇಳೆ ಉಂಟಾದಂತಹ ಕಾಲ್ತುಳಿತದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಹಾಗೆ KSCA ಹಲವು ಕಠಿಣ ರೂಲ್ಸ್ಗಳನ್ನು ಈ ಬಾರಿಯ IPL ಮ್ಯಾಚ್ಗೆ ನಿಗದಿ ಮಾಡಿರುವಂಥದ್ದು. ಸದ್ಯಕ್ಕೆ ನಾವಿವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೇ ಇದ್ದೀವಿ. ಆಗಿಂದನೂ ಕೂಡ ಬೇರೆ ರೀತಿಯ ಕೆಲಸಗಳು ಕಾರ್ಯಗಳು ಸ್ಟೇಡಿಯಂ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯಗಳು ನಡೀತಲೇ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊನೆಗೂ IPL ಮ್ಯಾಚ್ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಆಗಲೇ ಹೇಳಿರುವ ಹಾಗೆ ಮಾರ್ಚ್ 28ನೇ ತಾರೀಕಿಂದ IPL ಪಂದ್ಯಾವಳಿ ಶುರುವಾಗುತ್ತೆ. ಹೈದರಾಬಾದ್ RCB ಓಪನಿಂಗ್ ಮ್ಯಾಚ್ ಆಡುತ್ತೆ. ಶೀಘ್ರದಲ್ಲಿಯೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯಗಳ ಟಿಕೆಟ್ ಮಾರಾಟಕ್ಕೆ ದಿನಾಂಕ ಕೂಡ ಪ್ರಕಟ ಆಗಲಿಕ್ಕಿದೆ. ಕಾಲ್ತುಳಿತದ ಪ್ರಕರಣವನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡಿರುವಂತಹ KSCA ಹಲವು ಸುರಕ್ಷತಾ ಕ್ರಮಗಳನ್ನು ಹಾಗೆ ಬಿಗಿ ಭದ್ರತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಜನದಟ್ಟಣೆ ಪತ್ತೆಗೆ AI ಬಳಕೆಯನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ. ಒಮ್ಮೆಗೆ ಕೇವಲ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನ ಕೊಡಲಾಗುತ್ತೆ. ಕ್ರೀಡಾಂಗಣದ ಗರಿಷ್ಠ ಸಾಮರ್ಥ್ಯ 35,000 ಇದ್ರೂ ಕೂಡ ಬಫರ್ ಝೋನ್ ಅಂತ ನಿಗದಿಯನ್ನ ಮಾಡಿ ಟಿಕೆಟ್ ಮಾರಾಟವನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಜೊತೆಗೆ 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಮಾರಾಟ ಆಗುತ್ತೆ. ಉಳಿದಂತಹ 20% ಟಿಕೆಟ್ಸ್ ಏನಿದೆ ಅದು ಪಂದ್ಯದ 3 ದಿನಗಳ ಮುಂಚೆ ಮಾತ್ರ ಲಭ್ಯ ಇರುತ್ತೆ.
ಇನ್ನು ಆಗಲೇ ಹೇಳಿರುವ ಹಾಗೆ ಜನದಟ್ಟಣೆ ಪತ್ತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಶಾಖಾ ಚಿತ್ರಣ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಯಾವುದೇ ಗೇಟ್ನಲ್ಲಿ ದಟ್ಟಣೆ ಕಂಡು ಬಂದರೆ ಹೋಲ್ಡಿಂಗ್ ಪ್ರದೇಶಗಳನ್ನು ತಕ್ಷಣ ಮುಚ್ಚಿ ಜನರನ್ನು ಸುರಕ್ಷಿತ ಆಸನಗಳಿಗೆ ಕಳಿಸೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಜೀವದ ಸುರಕ್ಷತೆಗೆ ಅಂತ ಹೇಳಿ ಆರೋಗ್ಯ ಇಲಾಖೆಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸಿರುವಂತಹ KSCA ಒಟ್ಟು 8 ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಗದಿತ ಜಾಗಗಳಲ್ಲಿ ಹಾಕೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದೆ. ಪ್ರತಿ 500 ಮೀಟರ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಲಭ್ಯ ಇರುವ ಹಾಗೆ ಸ್ಟ್ಯಾಟರ್ಶಿ ಪಾಯಿಂಟ್ಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರುತ್ತೆ. 25,000 ಜನರಿಗೆ ಒಂದು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಕೂಡ ಇರುತ್ತೆ. 10,000 ಜನರಿಗೆ ಒಂದು ಮಿನಿಮಮ್ ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಕೂಡ ಇರಲಿಕ್ಕಿದೆ. ಒಟ್ಟಿನಲ್ಲಿ IPL ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾದಂತಹ ಬೆನ್ನಲ್ಲೇ KSCA ಹಲವು ಕಠಿಣ ಕ್ರಮಗಳನ್ನು ನಿಯಮಗಳನ್ನು ಜಾರಿ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗಿಂದ IPL ಮ್ಯಾಚ್ ನಡೆಯುತ್ತೆ ಅಂತ ಕಾದು ಕುಳಿತಿದ್ದಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ಇದಾಗಲೇ ಗುಡ್ ನ್ಯೂಸ್ ಸಿಕ್ಕಿದೆ. ಮಾರ್ಚ್ 28ನೇ ತಾರೀಕಿಂದ IPL ಮ್ಯಾಚ್ ಶುರು ಆಗಲಿಕ್ಕಿದೆ. ಹೈದರಾಬಾದ್ ಜೊತೆಗೆ RCBಯ ಓಪನಿಂಗ್ ಮ್ಯಾಚ್ ಆರಂಭಕ್ಕೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಟಿಕೆಟ್ಗಾಗಿ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿಯೇ RCBಯ ಸಂಭ್ರಮಾಚರಣೆ ವೇಳೆ ಉಂಟಾದಂತಹ ಕಾಲ್ತುಳಿತದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸರ್ಕಾರ ಹಾಗೆ KSCA ಹಲವು ಕಠಿಣ ರೂಲ್ಸ್ಗಳನ್ನು ಈ ಬಾರಿಯ IPL ಮ್ಯಾಚ್ಗೆ ನಿಗದಿ ಮಾಡಿರುವಂಥದ್ದು. ಸದ್ಯಕ್ಕೆ ನಾವಿವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೇ ಇದ್ದೀವಿ. ಆಗಿಂದನೂ ಕೂಡ ಬೇರೆ ರೀತಿಯ ಕಾರ್ಯಗಳು ಸ್ಟೇಡಿಯಂ ಸುತ್ತಮುತ್ತ ಅಭಿವೃದ್ಧಿ ಕಾರ್ಯಗಳು ನಡೀತಲೇ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊನೆಗೂ IPL ಮ್ಯಾಚ್ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಆಗಲೇ ಹೇಳಿರುವ ಹಾಗೆ ಮಾರ್ಚ್ 28ನೇ ತಾರೀಕಿಂದ IPL ಪಂದ್ಯಾವಳಿ ಶುರುವಾಗುತ್ತೆ. ಹೈದರಾಬಾದ್ RCB ಓಪನಿಂಗ್ ಮ್ಯಾಚ್ ಆಡುತ್ತೆ. ಶೀಘ್ರದಲ್ಲಿಯೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂದ್ಯಗಳ ಟಿಕೆಟ್ ಮಾರಾಟಕ್ಕೆ ದಿನಾಂಕ ಕೂಡ ಪ್ರಕಟ ಆಗಲಿಕ್ಕಿದೆ. ಕಾಲ್ತುಳಿತದ ಪ್ರಕರಣವನ್ನು ತುಂಬಾ ಸೀರಿಯಸ್ ಆಗಿ ತಗೊಂಡಿರುವಂತಹ KSCA ಹಲವು ಸುರಕ್ಷತಾ ಕ್ರಮಗಳನ್ನು ಹಾಗೆ ಬಿಗಿ ಭದ್ರತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಜನದಟ್ಟಣೆ ಪತ್ತೆಗೆ AI ಬಳಕೆಯನ್ನು ಮಾಡಲಿಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿದೆ. ಒಮ್ಮೆಗೆ ಕೇವಲ 28,000 ಪ್ರೇಕ್ಷಕರಿಗೆ ಮಾತ್ರ ಅನುಮತಿಯನ್ನ ಕೊಡಲಾಗುತ್ತೆ. ಕ್ರೀಡಾಂಗಣದ ಗರಿಷ್ಠ ಸಾಮರ್ಥ್ಯ 35,000 ಇದ್ರೂ ಕೂಡ ಬಫರ್ ಝೋನ್ ಅಂತ ನಿಗದಿಯನ್ನ ಮಾಡಿ ಟಿಕೆಟ್ ಮಾರಾಟವನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಜೊತೆಗೆ 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಮಾರಾಟ ಆಗುತ್ತೆ. ಉಳಿದಂತಹ 20% ಟಿಕೆಟ್ಸ್ ಏನಿದೆ ಅದು ಪಂದ್ಯದ 3 ದಿನಗಳ ಮುಂಚೆ ಮಾತ್ರ ಲಭ್ಯ ಇರುತ್ತೆ. ಇನ್ನು ಆಗಲೇ ಹೇಳಿರುವ ಹಾಗೆ ಜನದಟ್ಟಣೆ ಪತ್ತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಶಾಖಾ ಚಿತ್ರಣ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ. ಯಾವುದೇ ಗೇಟ್ನಲ್ಲಿ ದಟ್ಟಣೆ ಕಂಡು ಬಂದರೆ ಹೋಲ್ಡಿಂಗ್ ಪ್ರದೇಶಗಳನ್ನು ತಕ್ಷಣ ಮುಚ್ಚಿ ಜನರನ್ನು ಸುರಕ್ಷಿತ ಆಸನಗಳಿಗೆ ಕಳಿಸೋದಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಜೀವದ ಸುರಕ್ಷತೆಗೆ ಅಂತ ಹೇಳಿ ಆರೋಗ್ಯ ಇಲಾಖೆಗಳ ಜೊತೆ ಕೂಡ ಚರ್ಚೆಯನ್ನು ನಡೆಸಿರುವಂತಹ KSCA ಒಟ್ಟು 8 ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಗದಿತ ಜಾಗಗಳಲ್ಲಿ ಹಾಕೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದೆ. ಪ್ರತಿ 500 ಮೀಟರ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಲಭ್ಯ ಇರುವ ಹಾಗೆ ಸ್ಟ್ಯಾಟರ್ಶಿ ಪಾಯಿಂಟ್ಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇರುತ್ತೆ. 25,000 ಜನರಿಗೆ ಒಂದು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಕೂಡ ಇರುತ್ತೆ. 10,000 ಜನರಿಗೆ ಒಂದು ಮಿನಿಮಮ್ ಬೇಸಿಕ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಕೂಡ ಇರಲಿಕ್ಕಿದೆ. ಒಟ್ಟಿನಲ್ಲಿ IPL ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾದಂತಹ ಬೆನ್ನಲ್ಲೇ KSCA ಹಲವು ಕಠಿಣ ಕ್ರಮಗಳನ್ನು ನಿಯಮಗಳನ್ನು ಜಾರಿ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.